ಹೇಳಿದಾಗ ಅದರ ಸತ್ಯ ಮತ್ತು ಸತ್ವ ಗೊತ್ತಾಗೋದು ಕಥೆಯನ್ನು ಹೇಳಿದಾಗ ಅಂತ. ಕಾರಂತರಿಗೆ ಅಪಚಾರ ಆಗೋದಿಲ್ವಾ ಅಂತ ವರ್ಧಪ್ಪನವರು ಒಂದು ಪ್ರಶ್ನೆ ಮಾಡಿದ್ರು. ಆಗ ರಾಜ್ಕುಮಾರ್ ಅವರು ಇಲ್ಲ, ಕಾರಂತರು ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ. ಹೇಗೆ ಅವರು ಇಡೀ ಇದನ್ನ ಒಂದು ಪ್ರಕ್ರಿಯೆನ ತಮ್ಮ ಕುಟುಂಬದ ಜೊತೆಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಕಲ್ಚರ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋದನ್ನ ಮಕ್ಕಳಿಗೆ ಅವ್ರು ಊಟ ಮಾಡಿಸ್ತಾ ಇದ್ರೆ ಮೊಮ್ಮಕ್ಕಳು ಯಾರೇ ಬಂದ್ರು ಅವರು ತುತ್ತು ಕೊಡೋರು. ಹೌದೌದು, ಖಂಡಿತ. ಬೈಲಿ ತಗೋ ಅಂತ ಹೇಳಿ ಊಟ ಮಾಡ್ತಿದ್ರೆ ಇವರು. ಹೌದೌದು. ಯಾಕಂದ್ರೆ ಅವರು ನನಗೆ ಅದು ಯಾವತ್ತೂ ಮರೆಯಲ್ಲ. ನಾನು ಎಷ್ಟು ಜನರಿಗೆ ನಾನು ಡೀಟೇಲ್ಸ್ ಹೇಳಿದ್ದೀನಿ, ಅದ್ರ ಬಗ್ಗೆ ಆರ್ಟಿಕಲ್ ಕೂಡ ಬರೆದಿದ್ದೀನಿ. ಅದನ್ನ ನೀವು ಈ ಪುಸ್ತಕದಲ್ಲಿ ಹಾಕಿದ್ದೀರಾ? ಹಾಕಿದ್ದೀನಿ. ಒಂದು ರಾಜಯೋಗ ಅಂತ ಒಂದು ಆರ್ಟಿಕಲ್ ಇದೆ ನನ್ನ ಪುಸ್ತಕದಲ್ಲೂ ಇದೆ, ಅದು ಅಂಕಣ ಬರಹದಲ್ಲಿದೆ. ಅದನ್ನು ನೀವು ಈ ಚಿಗುರದ ಕನಸು ಸ್ಕ್ರಿಪ್ಟ್ ಜೊತೆಗೂ ಹಾಕಿದ್ದೀರಿ. ಹೌದು, ಅದು ನಿಜವಾದ ರಾಜಯೋಗ. ಅಂದರೆ ರಾಜ್ಕುಮಾರ್ ಅವರು ಜೊತೆಗೆ ವರದಪ್ಪನವರು, ಆಮೇಲೆ ನೀವು, ನಾವು, ಆಮೇಲೆ ವಿ ಮನೋಹರ್ ಅವರು ಮತ್ತು ಕೆಲವು ಸಹ ನಿರ್ದೇಶಕರು ಎಲ್ಲ ಇದ್ದಾಗ ನಾವು ಕತೆಗಳ ಬಗ್ಗೆ ಮಾತಾಡ್ತಾ ಹೋಗೋದು, ಸುಮ್ಮನೆ ಕತೆಗಳನ್ನು ಮಾತಾಡ್ತಾ ಹೋಗೋದು, ಬೇರೆ ಬೇರೆ ವರ್ಷನ್ಸ್ಗಳನ್ನು ಇದು ಮಾಡೋದು, ನೀವು ಹೇಳೋದು, ಅವ್ರು ಹೇಳೋದು, ವರದಪ್ಪನವ್ರು ಹೇಳೋದು, ಆಮೇಲೆ ರಾಜ್ಕುಮಾರ್ ಅವರು ಸುಮ್ಮನೆ ಕೂತಿರೋದು, ನಡುವೆ ಏನು ಪಾತ್ರಗಳಲ್ಲಿ ಪ್ರವೇಶ ಮಾಡೋದು. ಆಮೇಲೆ ಅವರು ಈ ಅದರೊಳಗಿನ ಸುಂದರ್ ಪಾತ್ರ ಇರ್ಬೋದು, ಶಂಕರ್ ಪಾತ್ರ ಇರ್ಬೋದು, ಅಥವಾ ಅಜ್ಜಿ ಪಾತ್ರ ಇರ್ಬೋದು, ಸಡನ್ ಆಗಿ ಯಾವುದೋ ಪಾತ್ರದಲ್ಲಿ ಸಡನ್ಲಿ ಪ್ರವೇಶ ಮಾಡಿ ಆ ಪಾತ್ರದ ಮಾತುಗಳನ್ನು ತಾವೇ ಹೇಳೋಕೆ ಶುರು. ಹೌದು, ಸನ್ನಿವೇಶಕ್ಕೆ ತಕ್ಕ ಹಾಗೆ ಮಾತಾಡೋದು. ಅವಂಗೆ ಹೇಳ್ತಾನಪ್ಪ ಅಂತ ಹೇಳ್ಕೊಂಡು ಹೋಗ್ಬಿಡೋದು. ಇದೊಂದು ಕಟುವಾದ ಸತ್ಯ ಅಂತ ಹೇಳ್ತಾರೆ. ನಿಸ್ಸಹಾಯಕತೆ, ಏನು ಮಾಡಕ್ಕೂ ಅವ್ರ ಕೈನಲ್ಲಿ ಆಗ್ತಾ ಇಲ್ಲ, ಮಾಡಕ್ ಆಗ್ತಾ ಇಲ್ಲ, ಯಾತಕ್ಕೆ ಇರ್ಬೇಕು, ನಾನು ಇಲ್ಲಿ ಇರೋದೇ ಬೇಡ. ಅಥವಾ ಈ ತರ ಈ ಒಂದು ಇದರಲ್ಲೇನೆ, ಈ ಚರ್ಚೆನಲ್ಲೇನೆ ಅವನಿಗೆ ಹಾಗೆ ಕಳೆದಿದ್ದು ತಿರುಗಿ ಬೆಳಿಗ್ಗೆ ಅವ್ರ ಪಥ್ಯವೇ ಇಲ್ಲ, ಅವ್ರ ಪಥ್ಯವೇ ಇಲ್ಲ. ಅವ್ರಿಗೂ ಎಲ್ಲೋದ್ರಪ್ಪ ಇದ್ದಕ್ಕಿಂತ ವರ್ಷಗಳ ನಂತರ ಈಗ ಅವ್ರು ಕಾಣಿಸ್ಕೊಳ್ಳೋದು. ಕಾಂಕ್ರೀಟ್ ಆಗಿ ಹೋಗ್ಬೇಕಾಗಿಲ್ಲ, ತಕ್ಷಣ ಅಂತ ಹುಡ್ತಾ ಇದ್ದಾರೆ. ಹಿಂಗಾಗಿ ಒಂದು ಸರ್ ಅಂದ್ರೆ ಹಿಂಗೆ ಏನಾಯ್ತು ಅಂತ ನಾವು ಆತ್ಮಹತ್ಯೆ ಮಾಡ್ಕೊಂಡು. ಹೌದು, ಅವರಿಗೆಲ್ಲ ಹಾಗೆ ಅನ್ಸಿತ್ತು, ಬುದ್ಧ ಹಾಗೆ ಅನ್ಸಿರ್ಬೋದು. ಎಲ್ಲೋ ಹೋಗ್ಬಿಟ್ಟ ಕಣಪ್ಪ, ಎಲ್ಲೋ ಹೋಗಿ ಆ ಬಡು ಒಳಗೆ ಯಾವ ಕಡೆ ಕೊಟ್ಟೋದು ಅವ್ರು ಇದಾರು ಇಲ್ಲವೇ ಇಲ್ಲ ಅನ್ನೋದಾಗೋಯ್ತು. ಆಮೇಲೆ ಅವ್ರದ್ದು ಒಂದು ಮಾತಿದೆ, ಅದು ದೊಡ್ಡ ಒಂದು ಇದೋದು ಇಟ್ ಇಸ್ ಎ ಬಿಗ್ ಏನು ಹೇಳ್ತಾರೆ ಅದಕ್ಕೆ, ಜಿಜ್ಞಾಸೆನೋ ಅದು ಏನು ಹೇಳಬೇಕು ಗೊತ್ತಿಲ್ಲ. ಅದು ಯಾವ ಮೀಮಾಂಸಕರಿಂದ ಮೀಮಾಂಸೆ, ಅದು ಸಾಹಿತ್ಯ ಮೀಮಾಂಸೆ. ಅದು ಅವ್ರು ಹೇಳ್ತಾರೆ ಕತೆ ಬಗ್ಗೆ ಮನಸ್ಸಲ್ಲೇ ಅಂದ್ಕೋಬೇಡಿ ಅಂತ. ಮನಸ್ಸಲ್ಲೇ ಅಂದ್ಕೋಬೇಡಿ, ಹೇಳಿ ಕಥೆಯನ್ನ ಮನಸ್ಸಲ್ಲೇ ಅಂದ್ಕೋಬೇಡಿ, ಕಥೆಯನ್ನು ಹೇಳಿದಾಗಲೇ ಅದರ ಸತ್ಯ ಮತ್ತು ಸತ್ವ ಗೊತ್ತಾಗೋದು ಅಂತ. ಹೇಳಿದಾಗ ಅದರ ಸತ್ಯ ಮತ್ತು ಸತ್ವ ಗೊತ್ತಾಗೋದು ಕಥೆಯನ್ನು ಹೇಳಿದಾಗ ಅಂತ. ಅದು ಅನುಭವದ. ಹೌದೌದು, ಅದು ಮತ್ತೆ ಇದು ಪರ್ಫಾರ್ಮಿಂಗ್ ಆರ್ಟ್ ಅಲ್ವಾ ನಮ್ದು. ನೀವು ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀರಾ, ಅದು ಹೇಳಿ ಅಂತಾರೆ. ಸುಮ್ಮನೆ ಅಂದ್ಕೊಂಡ್ಬಿಡ್ಬೇಡಿ, ಹೇಳಿ ಅಂತಾರೆ. ಅನ್ನೋದು ನಾವು ಸುಮ್ಮನೆ ಹೆಂಗೆ ಅಂದರೆ ಅವ್ರೇನೋ ಹೇಳುವಾಗ ನಮಗೇನೋ ಡೌಟ್ ಬಂದರೆ ನಾವು ಸುಮ್ಮನೆ ನಮಗೆ ಡೌಟ್ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ. ಡೌಟ್ ಬಂದರೆ ನಿಮ್ಮ ಮುಖ ಬೇರೆ ಥರ ಆಗತ್ತಲ್ಲ. ಹೇಳಿ ಮನಸ್ಸಲ್ಲಿ ಅನ್ಕೊಂಡ್ಬಿಡ್ಬೇಡಿ, ಹೇಳಿ ಆ ಥರ ಹೇಳ್ತಿದ್ರು ಅವರು. ನನಗದು ಭಾಳ ಇಷ್ಟ. ಇನ್ನೊಂದು ಅವ್ರು ಹೇಳೋದು ಜಾಗ ಅಂತ ಒಂದು ಶಬ್ದ ಇದೆ, ಅದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಯೂಸ್ ಮಾಡೋರು ಅವರು. ಜಾಗ ಅಂತ ಅಂದರೆ ಉದಾಹರಣೆಗೆ ಈ ಜಾಗ ಇದಕ್ಕೆ ಹಾಡಿಗೆ ತುಂಬ ಒಳ್ಳೆ ಜಾಗ, ಅಂದರೆ ಕಥೆಯಲ್ಲಿ ಈ ಜಾಗ ಹಾಡಿಗೆ ತುಂಬ ಒಳ್ಳೆ ಜಾಗ, ಈ ಜಾಗ ಅಭಿನಯಕ್ಕೆ ಒಳ್ಳೆ ಜಾಗ, ಆಮೇಲೆ
ಈ ಜಾಗ ಸ್ವಲ್ಪ ಇದು ಅಂದರೆ ಅಜ್ಜಿಗೆ ಇದಕ್ಕೆ ಅಂದರೆ ಅವಳು ಒಂದು ವೇಳೆ ಅದು ಅವಳಿಂದ ಇದು ಮಾಡೋದಕ್ಕೆ ಅಂದರೆ ಅವಳನ್ನು ದೂರ ಹೋಗೋದಕ್ಕೆ ಇದು ಒಳ್ಳೆ ಜಾಗ. ಆಮೇಲೆ ನಡುವೆ ನಾವು ಒಂದಿಷ್ಟು ಪಾತ್ರಗಳನ್ನು ತೆಗೆಯೋದು ಅಥವಾ ಕೆಲವೊಂದು ದೃಶ್ಯಗಳನ್ನು ಅಂದರೆ ಮೂಲದಲ್ಲಿ ಇಲ್ಲದ ದೃಶ್ಯಗಳನ್ನು ತೆಗೆಯೋದು ಎಲ್ಲ ಮಾಡಿದ್ದೀವಲ್ಲ. ಹೌದು. ಹಾಂ, ಆವಾಗ ವರದಪ್ಪನವರು ಹೇಳಿದ್ರು, ಇದರಿಂದ ಮೂಲಕ್ಕೆ ಅಪಚಾರ ಆಗೋದಿಲ್ವಾ, ಕಾರಂತರಿಗೆ ಅಪಚಾರ ಆಗೋದಿಲ್ವಾ ಅಂತ ವರದಪ್ಪನವರು ಒಂದು ಪ್ರಶ್ನೆ ಮಾಡಿದ್ರು. ಆಗ ರಾಜ್ಕುಮಾರ್ ಅವರು, ಇಲ್ಲ, ಕಾರಂತರು ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ. ಜಾಗ ಹೇಗೆ ಚೇಂಜ್ ಮಾಡಿದ್ರು ನೋಡು ಅವಾಗ. ಅಂದ್ರೆ ಅಷ್ಟು ಒಂದು ಅಂದ್ರೆ ಏನಂತಾರೆ ಅಂತ ಒಂದು ದಾರ್ಶನಿಕವಾದಂಥ ವ್ಯಕ್ತಿ ಅದು ಅಲ್ವಾ. ಹಾಂ, ಆ ಒಂದು ಉಪಸ್ಥಿತಿ ಇದೆಯಲ್ಲ ಅವ್ರದ್ದು, ಆ ಒಂದು ಹಾಜರಿ ಭಾಳ ಮಹತ್ವದ್ದಾಗಿತ್ತು. ಅದರಿಂದ ನಮ್ಮ ಕತೆ ಹೇಳುವಾಗಲೇ ನಮಗೆ ಒಂದು ಅದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಅವರ ಮುಖದಿಂದನೇ ಗೊತ್ತಾಗ್ತದೆ. ನಾನಂತೂ ಕಾಯ್ತಾ ಇರ್ತಿದ್ದೆ. ನಾನು ಕತೆ ಹೇಳ್ತಾ ಇದ್ರು ಕೂಡ ವರದಣ್ಣವರ ಒಂದು ಅರ್ಥದಲ್ಲಿ ಅದು ನಾವು ಅವನ್ನ ಅಡ್ರೆಸ್ ಮಾಡಿ ಹೇಳ್ತಾ ಇದ್ರು. ರಾಜ್ಕುಮಾರ್ ಅವರು ಹಿಂದೆ ಅಲ್ಲೆಲ್ಲೋ ಸುಮ್ಮನೆ ಹಿಂಗೆ ಕೂತಿದ್ರು, ನನ್ನ ಲುಕ್ ಒಂದು ಅಲ್ಲೇ ಇದ್ದೇ ಇರೋದು ಯಾವಾಗಲೂ. ಕರೆಕ್ಟ್. ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಅವ್ರೇನಾದ್ರು ಸುಮ್ಮನೆ ಹಿಂಗೆ ಕೂತಿದ್ರೆ ಇನ್ನೂ ಇಲ್ಲ, ಸ್ವಲ್ಪ ಅವ್ರು ಹಿಂಗೆ ಕೂತಿದ್ದಾರೆ, ಸ್ಟ್ರೈಟ್ ಆಗಿದ್ದಾರೆ ಅಂದರೆ ಅಲರ್ಟ್ ಆಗಿದ್ದಾರೆ ಅಂತ ಅರ್ಥ. ಅವ್ರೇನಾದ್ರು ಮುಂದೆ ಬಾಗಿದ್ದಾರೆ ಅಂದರೆ ಅದ್ರಲ್ಲಿ ಭಾಳ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಂತ ಅರ್ಥ. ಗೊತ್ತಾಗೋದು ಅವ್ರಿಗೆ. ಆಮೇಲೆ ಈ ಎರಡು ಕೆನ್ನೆನು ಕೆಂಪಗಾಗ್ಬಿಡೋದು, ಕಣ್ಣಲ್ಲಿ ಒಳಗಡೆ ನೀರು ತುಂಬ್ಕೊಂಡ್ಬಿಡೋದು. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಬಂದರೆ, ಎಮೋಷನಲ್ ಸೀನ್ಸ್ ಹೇಳ್ತಾ ಇದ್ರೆ ಆ ಕಣ್ಣು ನೀರು ಅವ್ರಿಗೆ ಆ ಪಾತ್ರ ನೀವು ಹೇಳಿದ್ರಲ್ಲ, ಪಾತ್ರಗಳನ್ನು ಅವರೇ ಹೊಕ್ಬಿಡೋರು ಅಂತ, ಹೊಕ್ಬಿಟ್ಟು ಜಾಗ ಹುಡುಕ್ತಿದ್ರಲ್ಲ. ಭಾಳ ನೇರವಾಗಿ ಅವರ ರಿಯಾಕ್ಷನ್ ಗೊತ್ತಾಗೋದು ನಮ್ಗೆ. ಆ ಶಂಕರದ ಅಂದ್ರೆ ಸುಂದರ ಅಂದ್ರೆ ಅನಂತನಾಗ್ ಪಾತ್ರ ಸುಂದರ, ಅವು ಫಸ್ಟ್ ಟೈಮು ಮಗ ಕನ್ನಡ ಮಾತಾಡಿದಾಗ ಅಯ್ಯೋ ಬ್ಯೂಟಿಫುಲ್, ಅವರಿಗೆ ಖುಷಿ ಆಗುತ್ತಲ್ಲ. ಅದನ್ನ ಫಸ್ಟ್ ಟೈಮ್ ಕೇಳಿದಾಗ ಇವರಿಗೂ ಖುಷಿ ಆಗೋಯ್ತು. ನನ್ನ ಮನಸ್ಸಿನ ಯಾವುದೋ ಪ್ರಪಂಚದ ಬಾಗಿಲು ತೆರೆದಂಗೆ ಆಯ್ತಪ್ಪ ನಿನ್ನ ಬಾಯಲ್ಲಿ ಕನ್ನಡ ಕೇಳಿ ಅಂತ. ಫಸ್ಟ್ ಟೈಮು ಮಗ ಕನ್ನಡ ಮಾತಾಡಿದ್ದನ್ನು ಡೆಲ್ಲಿಲಿ ಕೇಳಿದಾಗ ಅಪ್ಪನಿಗಾಗೋ ಖುಷಿ, ಅದನ್ನು ಅವರು ಹೇಳುವಾಗ ಅವ್ರ ಕಣ್ಣಲ್ಲಿ ನೀರು ಬಂದು ಹೋಗಿತ್ತು ಆ ದಿವಸ. ಅಂದರೆ ಆ ರೀತಿ ಅದು ಒಂದು ರೀತಿ ಭಾಳ ಇಲ್ಲ. ಆ ಸೀನ್ ಅಂತೂ ಭಾಳ ಎಂಜಾಯ್ ಮಾಡ್ತಾ ಇದ್ರು ಅಣ್ಣವ್ರ ಓದ್ತಾ ಇದ್ದಾಗ. ಹೌದೌದು, ಲಿಟ್ರಲಿ ಅದು ಅಪ್ಪನ ರೂಲ್ ಯಾರು ಅಂದರು. ಅವ್ರಿಗೆ ತಕ್ಷಣ ಇದು ಬೇಕಲ್ಲ. ಹೌದೌದೌದು, ಅವ್ರಿಗೆ ಇಮೇಜೇ ಬರೋದು ಅದು. ಹೌದೌದು, ಅವ್ರು ಎಲ್ಲವನ್ನ ಸಿನಿಮಾಗೆ ನೋಡ್ತಾ ಇದ್ರು ಅವರು. ಹೌದು, ಹಾಗಾಗಿ ಅವ್ರಿಗೆ ಇಮೇಜ್ಗಳು ಬರ್ತಾನೇ ಇದ್ವು ಅವರು. ಹೌದೌದು. ಸೊ ಅಲ್ಲಿ ಅದಕ್ಕೆ ಅವ್ರ ಅಪ್ಪನ ರೂಲ್ ಯಾರು ಮಾಡೋದು ಅಂದರು. ಅಣ್ಣ ಇನ್ನೂ ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆಗಿಲ್ವಾ, ಫಿಕ್ಸ್ ಮಾಡ್ಕೋಬೇಕು ಅಂದರು. ಹೌದು, ಕರೆಕ್ಟ್. ಅಂದ್ರೆ ಆವಾಗ ಇನ್ನೂ ಪೊಟೆನ್ಷಿಯಲ್ ಸಿಗುತ್ತೆ ನಿಮಗೆ ಅಂತ. ಹೌದು, ಯಾಕಂದ್ರೆ ಪ್ರತಿ ಆಕ್ಟರ್ಗೆ ಒಂದು ಸಾಧ್ಯತೆಗಳು ಇರ್ತಾವಲ್ಲ. ಇವ್ರು ಬಂದ್ರೆ ಹಿಂಗಿರುತ್ತೆ, ಅವ್ರು ಮಾಡಿದ್ರೆ ಹಿಂಗಿರುತ್ತೆ ಅಂತ. ಅದು ನನಗೆ ಅನಂತ್ ಬಂದಾಗಂತೂ ಈ ವಾಸ್ ಸೋ ಥ್ರಿಲ್ಡ್. ಅನಂತ ಬಹಳ ಒಳ್ಳೆ ನಟ. ಆಮೇಲೆ ಕತೆ ಇದು ಮಾಡುವಾಗ ಈ ಚಾಕಣ ತಿಂಡಿ ಬೇಕು ಅಂತ ಹೇಳ್ತಾ ಇರೋರು. ಯಾಕಂದ್ರೆ ಡ್ರಿಂಕ್ಸ್ ತಗೋತಾರಲ್ಲ, ಹಾಗೆ ಚಾಕಣ ಇದ್ರೆ ಮಜಾ ಅಲ್ಲ. ಹಾಗೆ ಕಥೆ ಮಾತಾಡುವಾಗ್ಲೂ ಚಾಕಣ ಬೇಕು ಅಂತ ರೆಗ್ಯುಲರ್ ಆಗಿ ಬರೋದು. ಅಲ್ಲಿ ಹೊರಡ ಕೂತ್ ಕೂಡಲೇ ಒಂದಷ್ಟು ತಿಂಡಿ, ಪುರಿದೇನೋ ಬರೋದು, ಇಲ್ಲದೆ ಚಕ್ಲಿ ಬಂದಿರೋದು, ಇನ್ನೊಂದೇನೋ ಬರೋದು. ಆಮೇಲೆ ಒಳ್ಳೆ ಸೀನ್ ಏನಾದ್ರು ಇದ್ರೆ ಪಾರ್ವತಮ್ಮನವ್ರನ್ನ ಕರೆದು ಕೇಳು ಇದನ್ನು ಕೇಳು, ಚೆನ್ನಾಗಿದೆ ನೋಡು, ಈ ಸೀನ್ ಚೆನ್ನಾಗಿದೆ, ಹಿಂಗೆ ಹೀಗೆ ಹೇಳ್ಸೋರು ಸಣ್ಣ ಮಕ್ಕಳು. ಹೇಗೆ ಅವರು ಇಡೀ ಇದನ್ನ ಒಂದು ಪ್ರಕ್ರಿಯೆನ ತಮ್ಮ ಕುಟುಂಬದ ಜೊತೆಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಕಲ್ಚರ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋದನ್ನ, ಮಕ್ಕಳಿಗೆ ಅವ್ರು ಊಟ ಮಾಡಿಸ್ತಾ ಇದ್ರೆ ಮೊಮ್ಮಕ್ಕಳು ಯಾರೇ ಬಂದ್ರು ಅವರು ತುತ್ತು ಕೊಡೋರು. ಹೌದೌದು, ಖಂಡಿತ. ಬೈಲಿ ತಗೋ ಅಂತ ಹೇಳಿ ಊಟ ಮಾಡ್ತಿದ್ರೆ ಇವರು. ಹೌದೌದು. ಸೊ ಇವ್ರಿಗೆ ಎಕ್ಸ್ಟ್ರಾ ಹಾಕಿಸ್ಕೊಳ್ಳೋರು. ಆಮೇಲೆ ಹಾಕೊಂಡು ಅವ್ನು ಎಲ್ಲಿದ್ದಾನ, ಅವನು ಕರಿಯವನ್ನ, ಅಪ್ಪು ಎಲ್ಲೋದ ಅಂತ ಹೀಗೆ. ಸೊ ಎಲ್ಲರನ್ನು ಕರೆಸು ಊಟ ಮಾಡಿಸು. ಅಂದ್ರೆ ಒಂದು ಸಂಸ್ಕೃತಿಯನ್ನು ಡೆವಲಪ್ ಮಾಡೋ ಬಗೆ ಇದೆಯಲ್ಲ, ಅದು ಆ ಮನೇಲಿ ನಡೀತಾ ಇತ್ತು. ಸೊ ಎಸ್ಪೆಷಲಿ ನಮ್ಮ ಡಿಸ್ಕಷನ್ ಅಲ್ಲಂತೂ ನೀವು ಕಂಡಿರ್ಬೋದು. ಹೌದೌದು, ಖಂಡಿತ. ಪ್ರತಿಯೊಂದು ಕೂಡ ಅವ್ರು ಯಾವ ಸಂದರ್ಭವನ್ನು ಕೂಡ, ಅಕಸ್ಮಾತ್ ಏನಾದ್ರು ಲಾಕ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲರೂ ಅವಾಗ ಏನು ಹೇಳ್ತಿದ್ರು, ಅದು ಚೆನ್ನಾಗಿತ್ತು. ಗಾಡಿ ಮುಂದೋಗದೆ ಒಂದು ಸೈಲೆನ್ಸ್ ಬಂದ್ಬಿಡೋದಲ್ಲ, ಬಿಟ್ಬಿಡಿ, ಅದನ್ನಲ್ಲೇ ಬಿಟ್ಬಿಡಿ. ಹಾಗೆ ಜಗ್ತಾ ಕೂತ್ಕೋಬಾರ್ದು, ಕಥೆಯನ್ನ ಎಳಿತಾ ಕೂತ್ಕೋಬಾರ್ದು, ಬಿಟ್ಬಿಡಿ, ಅದು ನಾಳೆ ಅದು ತಾನಾಗೇ ಮಾಡಿಸ್ಕೊಳ್ಳುತ್ತೆ ಅಂತ. ಅದೆಷ್ಟು ಚೆನ್ನಾಗಿದೆ ಅದು.
ಭಾಳ ಕರೆಕ್ಟ್ ಅದು. ಯಾಕಂದ್ರೆ ಆ ವಸ್ತು, ಆ ಕತೆ ಅದು ತಾನಾಗೆ ಅದು ಇಟ್ ವಿಲ್ ಫಾರ್ಮ್ ಇಟ್ಸ್ ಓನ್ ಸೆಲ್ಫ್. ಅದು ತನ್ನ ಫಾರ್ಮನ್ನು ತಾನೇ ಹುಡ್ಕೊಳ್ಳುತ್ತೆ, ತಾನಾಗೆ ಮಾಡಿಸ್ಕೊಳ್ಳುತ್ತೆ, ತಾನಾಗೆ ಮಾಡಿಸ್ಕೊಳ್ಳುತ್ತೆ. ಅದು ಇವತ್ತು ಬಿಟ್ಬಿಡೋಣ ಅದನ್ನ ಆರಾಮಾಗಿ. ಅದಕ್ಕೆ ವರ್ಧಣ್ಣವರು ಅದನ್ನ ಚೆನ್ನಾಗಿ ಹೇಳೋರು, ಇವತ್ತು ರಾತ್ರಿ ಎಲ್ಲ ಚೆನ್ನಾಗಿ ಕುಲ್ಕಿ ಅಂತ. ನಾನು ಏನಿದೆ ಹಿಂಗೆ ಹೇಳ್ತಾರ, ಅದು ಚೆನ್ನಾಗಿದೆ ಅದನ್ನ ಕುಲ್ಕಿ, ಮೈಂಡಲ್ಲಿ ಚೆನ್ನಾಗಿ ಕುಲ್ಕಿ, ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಆ ಕುಲ್ಕಿದ್ದು ಒಂದು ಹೇಳ್ಬಿಡ್ತೀನಿ. ಏನು ಅಂದ್ರೆ ಅದೇ ಈ ಮೂಲದಲ್ಲಿ ಒಂದು ಇದೆ ನೋಡಿ, ಕುರುಡಿದು. ಕರೆಕ್ಟು. ಮೂಲದಲ್ಲಿ ಆ ಅನಂತನಾಗ್ ಪಾತ್ರ ಅಂದ್ರೆ ಸುಂದರ ದತ್ತಣ್ಣನ, ದತ್ತಾತ್ರೇಯನ್ ಪಾತ್ರ, ದತ್ತಾತ್ರೇಯ ಅಪ್ಪ, ಅಪ್ಪನ ಸುಂದರ ಸುಂದರ. ಮೂಲದಲ್ಲಿ ಅವನು ಈ ಬಂಗಾಡಿ ಬಿಟ್ಟು ಡೆಲ್ಲಿಗೆ ಓಡೋಗ ಸುಂದರ ರಾಯನ ಅಪ್ಪ ದತ್ತಾತ್ರೇಯ. ದತ್ತಾತ್ರೇಯ, ಕರೆಕ್ಟ್. ದತ್ತಾತ್ರೇಯನ ಪಾತ್ರವನ್ನೇ ಶಿವಣ್ಣ, ದತ್ತಾತ್ರೇಯ ಮತ್ತು ಈಗಿನ ದತ್ತಣ್ಣ, ಅಂದ್ರೆ ಈಗಿನ ಶಂಕರ, ಎರಡನ್ನೂ ಅವನೇ ಮಾಡಿರೋದು, ಶಿವಣ್ಣ ಮಾಡಿರೋದು. ಅದೇ ಅವರು ಅಣ್ಣವ್ರಿಗೆ ಅದೇ ಖುಷಿ ಆಗ್ಬಿಡ್ತು. ತಾತನ ರೋಲ್ ಅವನೇ ಮಾಡ್ತಾನೆ, ಮೋಗನ್ ರೋಲ್ ಅವನೇ ಮಾಡ್ತಾನೆ. ಚೆನ್ನಾಗಿದೆ ಕಣಪ್ಪ ಅಂತ, ಎಷ್ಟು ಚೆನ್ನಾಗಿ ವೆರೈಟಿ ತೋರಿಸ್ಬೋದು ಅಂತ. ಆಕ್ಚುಲಿ ಶಿವ ಬಹಳ ಚೆನ್ನಾಗಿ ಮಾಡ್ದ ಅದನ್ನ, ತಾತನ ರೋಲನ್ನು ಇದನ್ನು ಬಹಳ ಚೆನ್ನಾಗಿ ಮಾಡ್ದ. ಏಜ್ಗಿಂತ ಹೆಚ್ಚಾಗಿ ಅದೇ ಏಜ್, ಆದ್ರೆ ಪೀರಿಯಡ್ ಅನ್ನ ರೀಕ್ರಿಯೇಟ್. ಅವ್ನು ಊರ್ ಬಿಟ್ಟು ಹೊರಡೋಕೆ ಮೂಲ ಕಾದಂಬರಿಯಲ್ಲಿ ಕಾರಣ ಏನು ಅಂತಂದ್ರೆ, ಅವನನ್ನ ಒಬ್ಬ ಕುರುಡಿ ಜೊತೆಗೆ ಮದುವೆ ಮಾಡಕ್ ಹೊರಡ್ತಾರೆ, ಒತ್ತಾಯ ಮಾಡ್ತಾರೆ ಕುರುಡಿಯನ್ನ. ಇವನು ಹೇಳ್ತಾನೆ ನನ್ನ ಕುರುಡಿಯನ್ ಮದುವೆ ಆಗಲ್ಲ ಅಂತ. ಸೊ ಅದೇಕೋ ನನಗೆ ಸರಿ ಬೀಳಲಿಲ್ಲ ಅದು, ಅಂದರೆ ವೈಯಕ್ತಿಕವಾಗಿ. ಅವಾಗ ಏನೋ ಒಂಥರ ಒಬ್ಬ ಕುರುಡಿನ ಮದುವೆ ಆಗಲ್ಲ ಅಂತ ಹೊರಡ್ಬಿಟ್ರೆ ಅದು ಹೇಗೆ ಒಂದು ಒಳ್ಳೆ, ಹೌದು, ಒಂದು ಹೀರೋ ಅಂದರೆ ಹೀರೋದಾತ್ತವಾದ ವ್ಯಕ್ತಿತ್ವ ಆಗಲ್ಲ, ಅದು ಒಂದು ಪಾಸಿಟಿವ್ ವರ್ಚ್ಯೂ ಆಗಲ್ಲ ಅಂತ ಹೇಳಿ ಅನಿಸ್ತು ನನಗೆ. ಸೊ ಅದಕ್ಕಾಗಿ ನಾವು ರಾತ್ರಿ ಬಂದು ಕುಲ್ಕದೆ. ಸೊ ನೆಕ್ಸ್ಟ್ ಡೇ ಹೋದಾಗ ನಾವು ಅವ್ರಿಗೆ ಹೇಳಿದಾಗೆ ಅವರಿಗೆ ಅಣ್ಣವ್ರಿಗೆ ಅಲ್ಲಿ ಕೂತಿದ್ರು, ಅವ್ರಿಗೆ ಹೇಳಿದೆ, ಅವರು ಕುರುಡಿ ಬೇಡ ಅನಿಸ್ತಾ ಇದೆ, ಏನು ಅಂದ್ಕೊಂಡ್ರಿ ಕವಿಗಳೇ ಅಂತ ಹೇಳೋರು. ಕವಿಗಳೇ ಏನು ಅಂದ್ಕೊಂಡ್ರಿ? ಅಲ್ಲ, ಕುರುಡಿ ಯಾಕೆ, ಕುರುಡಿ ಬೇಡ, ಕುರುಡಿ ಇದ್ರೆ ಚೆನ್ನಾಗಿಲ್ಲ, ಅದ್ರ ಬದಲು ಸಣ್ಣ ಹುಡುಗಿ ಮಾಡೋಣ. ಆ ಕಾಲಕ್ಕೆ ಮಕ್ಕಳದ್ದೆಲ್ಲ ವಿವಾಹ ಮಾಡೋರು, ಯಾವುದೋ ಒಂದು ಸಣ್ಣ ಹುಡುಗಿ, ಅವಳ ಆಕ್ಚುಲಿ ಮಾವ ಆಗಬೇಕು, ಅವಳ ತಂಗಿ ಮಗಳು ಏನೋ, ಅವಳನ್ನ ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಅವ್ನು ಹೇಳ್ತಾನೆ ತಪ್ಪು ಇದು, ಈ ಥರ ಎಲ್ಲ ಮಾಡಬಾರ್ದು, ನಾನು ಎತ್ತ ಆಡಿಸಿದ್ದೀನಿ ಅವಳನ್ನು, ಸಣ್ಣ ಮಗು ಅವಳು, ನನ್ನ ಮಗಳ ಥರ ಆ ಥರ ಮಾಡಲೇಬಾರ್ದು ಅಂತ ಇನ್ನೂ ಒತ್ತಾಯ ಮಾಡ್ತಾರೆ. ಆಗಲ್ಲ ಅಂತ ಅವನು ಹೋಗ್ಬಿಡ್ತಾನೆ. ಆಗ ಅವರು ರಾಜ್ಕುಮಾರ್ ನನ್ನ ಕೈ ಹಿಡಿದು ಒಂಥರ ಕೃತಜ್ಞತಾಪೂರ್ವಕವಾಗಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ಅಂತ ಹೇಳಿದ್ರು. ಅಂದರೆ ನನಗೆ ಐ ವಾಸ್ ಆ್ಯಕ್ಚುಲಿ ಸೋ ಮೂಡ್. ಅದು ಒಂದು ಸಿನಿಮಾದ ಪಾತ್ರ ಅದು. ಅವಳು ಕುರುಡಿಯಾಗಿ ಕಷ್ಟಪಟ್ಟಿರೋಳು ಅಂತ ಹೇಳಿ ಅವಳಿಗೆ ಕುರುಡು ಕಳೀತು ಅಂತ ಹಿ ವಾಸ್ ರಿಲೀವ್ಡ್. ದಟ್ ಶೋಸ್ ಅಂದರೆ ಒಂದು ಪಾತ್ರ ಎಷ್ಟು ರಿಯಲ್, ಅವರಿಗೆ ಒಂದು ಕಲೆ ಎಷ್ಟು ನೈಜ, ಅದು ನನಗೆ ಐ ರಿಯಲೈಸ್ಡ್ ಅದರ ಅವರ ಇನ್ವಾಲ್ವ್ಮೆಂಟ್ ಎಷ್ಟು ಅಂತ. ಅಂದರೆ ಒಬ್ಬ ಕಲಾವಿದನಿಗೆ ಕಲೆಯೇ ನಿಜ, ಅದಕ್ಕಿಂತ ಮಿಗಿಲಾದ ನಿಜ ಇಲ್ಲ. ಕೆಲವರು ಹೇಳ್ತಾರಲ್ಲ ಬಂದು, ಸರ್ ನೀವು ಲೈಫಲ್ಲಿ ನಡೆದಿದ್ದರ ಮೇಲೆ ಬರೀತೀರಾ ಅಂತ ಕೇಳ್ತಾರೆ. ಅಲ್ಲ, ಕಲಾವಿದನಿಗೆ ಕಲೆಯೇ ನಿಜ. ಎಷ್ಟು ಚೆನ್ನಾಗಿ ಅದನ್ನು ಅನುಭವಿಸೋರು ಅಂತಂದರೆ, ಅಜ್ಜಿ ಫಸ್ಟ್ ಟೈಮ್ ಅವರಿಬ್ಬರು ಭೇಟಿ ಆಗ್ತಾರೆ. ಅಂದರೆ ಇದು ಇವನು ಶಂಕರ ಬಂದಾಗ, ಶಂಕರನ್ ನೋಡಿದಾಗ ಅವಳಿಗೆ ದತ್ತಣ್ಣನ ನೋಡಿದಾಗೆ ಜ್ಞಾಪಕ ಬರುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅವರು ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಕೊಳ್ಳೋರು. ಯಾಕೆ ಹಿಂಗೆ ಅನ್ಕೋತಿದ್ದೆ ಅಂದರೆ, ಹಿಂಗೆ ಮುಟ್ಟು ನೋಡಿದ್ರೆ ಅಂದರೆ ಅವ್ನು ಹಿಂಗೆ ಮುಟ್ಟು ನೋಡಿದ್ರು. ಆ್ಯಕ್ಚುಲಿ ಶಾರ್ಟಲ್ಲಿ ಅದನ್ನು ಮಾಡಿದ್ದೀನಿ ನಾನು. ಅದನ್ನು ಅವಳು ಬಂದು ಅವ್ನಿಗೆ ಕೆನ್ನೆ ಹಿಂಗೆ ಮುಟ್ತಾಳೆ, ಅದನ್ನು ಸವರ್ತಾಳೆ. ಸೊ ಅದೇ ಕಣ್ಣು, ಅದೇ ಮೂಗು, ಅದೇ ಸ್ಪರ್ಶ, ಇವುಗಳನ್ನ ಅಂದರೆ ನಾವು ಕತೆ ಹೇಳ್ತಾ ಇದ್ದಾಗ ಆ ಪಾತ್ರವನ್ನು ಅವರು ಮಾಡ್ತಾ ಇದ್ರು, ಅನುಭವಿಸ್ತಾ ಇದ್ರು. ಯಾವುದಕ್ಕೆ ಇದೇ ಪಾತ್ರ ಅಂತಲ್ಲ, ಯಾವುದೇ ಅವ್ರು ಮಾಡಬೇಕಾಗಿರೋ ಅಲ್ಲ, ಅದು ಇನ್ನೊಬ್ಬರದೇ. ಆದರೂ ಕೂಡ ಕಥೆಯ ಇನ್ವಾಲ್ವ್ಮೆಂಟ್ ಹೇಗಿರೋದು ಅವರಿಗೆ ಅಂದರೆ, ಅದು ನಂದೇ ಕತೆ, ಅದು ನಮ್ಮ ಸುತ್ತಾನೇ ನಡೀತಾ ಇದೆ, ಇದು ನಾನೇ ಅನ್ನೋ ಅಷ್ಟರ ಮಟ್ಟಿಗೆ ಅವರ ಅನುಭವ ಇರೋದು. ಅದರಿಂದಲೇ ರಾಜ್ಕುಮಾರ್ ಕಂಪ್ನಿಯ ಹಲವಾರು ಸಿನಿಮಾಗಳು ಯಾಕೆ ವರ್ಧಣ್ಣ ಮತ್ತು ಅಣ್ಣ ಕೂತ್ರೆ ಹೇಗಾಗುತ್ತೆ ಅನ್ನೋದಕ್ಕೆ ಕಾರಣ, ಬಿಕಾಸ್ ಅವರೆಲ್ಲ ಅನುಭವವನ್ನು ಅದರಲ್ಲಿ ತುಂಬ್ತಾ ಇದ್ರು ಅಂತ, ಸೂರೆ ಮಾಡ್ತಿದ್ರು. ಹೌದು, ಅದನ್ನು ಸರಿಯಾದಂಥ ಒಬ್ಬ ನಿರ್ದೇಶಕ ಅದನ್ನು ಹಿಡ್ಕೊಂಡ್ರೆ ಅದು ನಿಜವಾಗಿಯೂ ಗ್ರೇಟ್ ಫಿಲ್ಮ್ ಆಗುತ್ತೆ. ಆಮೇಲೆ ಅವ್ರಿಗೆ ಮತ್ತೊಂದು ಅಂದರೆ, ಅವ್ರಿಗೆ ಅಲ್ಟಿಮೇಟ್ಲಿ ದಟ್ ಈಸ್ ದ ಡಿಫ್ರೆನ್ಸ್ ಏನು ಅಂದರೆ, ಅದು ಸ್ಕ್ರೀನ್ ಮೇಲೆ ಹೆಂಗಿರುತ್ತೆ ಅನ್ನೋ ಕಲ್ಪನೆ ಇತ್ತು ಇಬ್ಬರಿಗೂ ಇತ್ತು.
ಚಿತ್ರಕಥೆಗೆ ವರದಣ್ಣ ಮಾಸ್ಟ್ರು ಸರ್. ಅಲ್ಟಿಮೇಟ್ಲಿ ಅಲ್ಲಿ ಅದು ಹೆಂಗೆ ಬರುತ್ತೆ, ಅದೇನು ಕಾಣುತ್ತೆ ಆ ಥಿಯೇಟ್ರಲ್ಲಿ ಅದು ಹೆಂಗಿರುತ್ತೆ ಅನ್ನೋ ಒಂದು ಡೈಮೆನ್ಷನ್ನಿಂದ ಅವ್ರು ಯಾವತ್ತೂ ದೂರ ಇರಲಿಲ್ಲ. ಸುಮ್ಮನೆ ಅದು ಈ ಹೋಟ್ಲಲ್ಲಿ ರೂಮ್ ಹಾಕಿ ಕತೆ ಎಣಿತಾರಲ್ಲ, ಅವರನ್ನು ಸರಿ ಮಾಡೋರು ಅವರು. ಹೌದು, ಎಷ್ಟೋ ಸಲ ಆ ಥರ ಮಾಡ್ಕೊಂಡ್ ಬಂದಾಗ ಹಾಕಿದೀವಿ ಸರ್ ಅಂತ ಮಾತಾಡ್ತಾರಲ್ಲ, ಈ ರೂಮ್ ಹಾಕಿದ್ದೀವಿ ಅದೊಂದು. ಆಮೇಲೆ ಶಾರ್ಟ್ ಟು ಶಾರ್ಟ್ ಹೇಳೋದಿಲ್ಲ, ಹಿಂಗೆ ಝೂಮ್ ಆಗಿ ಹಿಂಗೆ ಕಟ್ ಆಗುತ್ತೆ, ಕಟ್ ಮಾಡಿದ್ರೆ ಅಲ್ಲಿರ್ತೀವಿ ಅಂತ ಹೇಳಿ ಅಂತದೆಲ್ಲ ಕಟ್ ಮಾಡೋದು ಇಲ್ಲೇನೆ ಜೇಬಿಗೆನೆ ಕಟ್ಟೋದು ಸೀದಾ. ಅದು ಅದನ್ನ ವರದಣ್ಣ ಭಾಳ ಚೆನ್ನಾಗಿ ಕಟ್ ಮಾಡೋರು. ಅಂತ ನರೇಷನ್ ಎಲ್ಲ ಬಂದಾಗ ಸುಮ್ಮನೆ ಕೂತ್ಕೊಂಡು ಕೇಳೋರು. ಎಲ್ಲ ಮುಗಿದ್ಮೇಲೆ ಚೆನ್ನಾಗಿದೆ. ಅದೇನೇನೋ ಬರೀ ಝೂಮು ಕಟ್ಟು ಇದನ್ನೇ ಹೇಳ್ತಾ ಇದ್ರಲ್ಲ, ಕತೆ ಇಲ್ಲಿ ಹೇಳಿದ್ರಿ ಕಥೆನೇ ಹೇಳಿಲ್ವಲ್ರಿ ನೀವು, ಬರೀ ಇದನ್ನೇ ಹೇಳ್ತಿದ್ದೀರಲ್ರಿ. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಕಥಾಗ್ರಾಹ ಗ್ರಹಿಸುವ ಬರೀ ಇತ್ತಲ್ಲ. ಇಬ್ರು ರೀಡರ್ಸು ಸರ್. ಹೌದೌದು, ಖಂಡಿತ. ನನಗೆ ಅದೇ ಆಶ್ಚರ್ಯ ಆಗಿತ್ತು. ನೀವು ಅಲ್ಲ ಕಾದಂಬರಿ ಓದ್ದೇನೆ, ನೀವು ಕಾದಂಬರಿ ಬಗ್ಗೆ ಹೆಂಗ್ ಮಾತಾಡ್ತೀರಾ? ಹೌದು, ಕಾದಂಬರಿ ಓದಿದ್ದು ಹೌದು. ಇವ್ರಿಗೆ ಚೆನ್ನಾಗಿ ಇಡಿಸಿದ್ದನ್ನ ಅವರು ಕೊಡ್ತಾ ಇದ್ರು, ಅಣ್ಣ ಇದು ಓದ್ ಚೆನ್ನಾಗಿದೆ ಅಂತ. ಅಣ್ಣ ಓದಿದ್ದನ್ನ ಇವರು ಭಾರತಮ್ನವರು ಕೊಡೋರು. ಸೊ ಇಟ್ ವಾಸ್ ಎ ಸರ್ಕ್ಯುಲೇಷನ್ ಬಿಟ್ವೀನ್ ಆಲ್ ದಿ ತ್ರೀ. ಸೊ ಅದರಿಂದಾಗಿ ನನಗೆ ಎಷ್ಟು ಈಸಿ ಆಗ್ತಿತ್ತು ಅಂದರೆ, ಕಾದಂಬರಿ ರೆಫರೆನ್ಸ್ ಕೊಡ್ತಿದ್ದಂಗೆನೆ ಅವರು ನಾನು ಓದಿದ್ದೀನಿ ನಂಗೆ ಗೊತ್ತು ಅಂತ. ಗೋಕಾಕ್ರದ್ದು ಇಜ್ಜೋಡು ಆ ಕಾದಂಬರಿ ಓದಿದ್ರು ಅವರು. ನಾನು ಇದು ಒಂಥರ ಚೆನ್ನಾಗಿದೆ ಅಂದರೆ, ಚೆನ್ನಾಗಿದೆ ಸಿನಿಮಾ ಕಷ್ಟ ಅಂತ ಅವರೇ ಹೇಳ್ಬಿಟ್ರು ರಘುಬಕ್ಕಂತ. ಪ್ರತಿಯೊಂದು ಅಂದರೆ ಅಷ್ಟರ ಮಟ್ಟಿಗೆ ಬೇರೆ ಕಾದಂಬರಿಕಾರರನ್ನೇ ಓದುವುದು ಒಂದು ಇದೆ. ಬೇರೆ ರೀತಿಯ ಇವರನ್ನು ಕೂಡ ಅವರು ವರದಣ್ಣ ಮತ್ತು ಇವರು ಇಬ್ಬರು ಒಟ್ಟಿಗೆ ತಮ್ಮದಾಗಿಸ್ಕೋತಾ ಇದ್ರು. ಅದರಿಂದ ನಮಗೆ ಈಸಿ ಆಗ್ತಿತ್ತು ನೋಡಿ. ಆ ಜನ್ರೇಷನ್ ಹೋದ ಮೇಲೆ ಈಗ ಹೆಣೆದ ಕತೆಗಳ ಜೊತೆಯಲ್ಲಿ ಹೇಳ್ತಾ ಇರೋದು ನಾನು, ಹೇಗೆ ನಮ್ಮ ಇಂಡಸ್ಟ್ರಿ ಕೂಡ ದಿಕ್ಕನ್ನು ಬದಲಾಯಿಸ್ಬಿಡ್ತಾ ಇದೆ ಅಂತ. ನಾವು ಸಾರಸ್ವತ ಲೋಕದಲ್ಲಿ ಇದ್ದಂತಹ ಅಮೂಲ್ಯ ರತ್ನಗಳನ್ನ ಎತ್ಕೊಂಡಿದ್ರೆ, ಅವುಗಳನ್ನು ಬೇಸಿಟ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮಗೆ ಕಥಾ ಹಂದರ ಈಗ ನೋಡಿ. ಈ ಜನ ನೋಡ್ಲಿಕ್ಕೆ ತಯಾರಿದ್ದಾರೆ ಈಗ OTT GTT ಅಂತೆಲ್ಲ ಜನ ನೋಡ್ಲಿಕ್ಕೆ ರೆಡಿ ಇದ್ದಾರೆ ಈಗ. ಬಟ್ ಜನಕ್ಕೆ ರೆಡಿಮೇಡ್ ಬೇಕು. ಓದ್ರೋ ಸಿಗತ್ತೆ ಅಂತಂದ್ರೆ ನೀವು ಹೇಳಿ ಸರ್ ಅಂತಾರೆ. ನೀವು ಕಥೆ ಹೇಳ್ಬಿಡಿ ಸರ್, ನೀವು ಹೇಳಿ ಸರ್, ಯಾರ್ದು ಎಲ್ಲಿದೆ ಸರ್ ಹೇಳಿ ಅಂತಾರೆ. ಆಮೇಲೆ ಕತೆ ಚಿತ್ರಕಥೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಹೌದು, ಕಥೆನ ಚಿತ್ರಕಥೆ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ. ಅದೆಲ್ಲ ರೆಡಿ ಇದೆಯಲ್ಲ ಸರ್ ನಿಮ್ಮ ಹತ್ರ, ಪ್ಲೇಟಲ್ಲಿ ಕೊಟ್ಬಿಡಿ, ಹಂಗೆ ಊಟ ಮಾಡ್ಬಿಡ್ತೀವಿ. ನಿರ್ಮಾಪಕನೂ ಹಾಗೆ ಆಗ್ಬಿಟ್ಟಿದ್ದಾರೆ. ಮೊದಲು ಭಾರತಮ್ನವರು ನಮಗೆ ಎಷ್ಟು ತಿಂಗಳು ಕೊಟ್ಟರು ನನಗೆ ಗೊತ್ತಿದ್ದ ಹಾಗೆ. ನಾವು ಡಿಸೆಂಬರ್ಲಿ ಪ್ರಾರಂಭ ಮಾಡಿದ್ವಿ, 99 ಡಿಸೆಂಬರ್ 2001 ಡಿಸೆಂಬರಲ್ಲಿ ಅಲ್ವಾ? ನನ್ನ ಪ್ರಕಾರ 2003 2002 ನವಂಬರ್ ಡಿಸೆಂಬರ್ 2002 ನವಂಬರ್ ಡಿಸೆಂಬರಲ್ಲಿ ನಮ್ಮ ಕೆಲಸ ಪ್ರಾರಂಭ ಆಯಿತು. ಮನೆಗೆ ಹೋಗಿ ಆಯಿತಾ. ಅಂದರೆ ಎರಡನೇ ಟೈಮಲ್ಲಿ 2001ನಲ್ಲಿ ನಾನು ಹೇಳಿ ಅದೆಲ್ಲ ಮಾಡಿ ನಾವಿಬ್ಬರು ಕೆಲಸ ಮಾಡಿಕೊಂಡು ಅದನ್ನು ಹೋಗಿ ಮತ್ತೆ ಅವ್ರಿಗೆ ಹೇಳೋಣ ಅಂತ ಹೋದಾಗ ಅದು ಯಾವುದೋ ಕಾರಣದಿಂದ ಮುಂದಕ್ಕೆ ಹೋಯ್ತು. ಆಲ್ಮೋಸ್ಟ್ 1.5 ವರ್ಷ ಮುಂದಕ್ಕೆ ಕೊಟ್ಟೈತೆ. ಅವ್ರು ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು. ಆಮೇಲೆ ಹೀಗಾಗಿ ಅದನ್ನು ಮಾಡೋಕ್ಕಾಗಲ್ಲ, ಮಾಡಲ್ಲ ಅನ್ನೋ ಥರ ನಿಮ್ಗೆ ಹೇಳಿದ ಜ್ಞಾಪಕ ಆಲ್ಮೋಸ್ಟ್. ಹೌದು, ಆಗಲ್ಲ ಅಲ್ವಾ? ಆಗುತ್ತೋ ಇಲ್ವೋ ಅಂತ. ಸೊ ನನಗೇನಿತ್ತು ಖುಷಿ, ಅಟ್ಲೀಸ್ಟ್ ಜಯಂತ್ ವಾಪಸ್ ಬರ್ತಾರೆ, ಇದ್ರ ಜೊತೆಗೆ ನನಗೂ ಒಂದು ಇದು ಸಿಗುತ್ತೆ, ಒಂದು ಬೂಸ್ಟ್ ಅಂತ ನನ್ನ ಐಡಿಯಾ ಇದ್ದು. ಆಗಲಿಲ್ಲ, ಅದು ಸ್ವಲ್ಪ ನಿರಾಸೆ ಆಯ್ತಾಗ. ಬಟ್ 2002 ನವಂಬರ್ನಲ್ಲಿ ವಿ ಸ್ಟಾರ್ಟೆಡ್ ಅಗೇನ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ 2003 ಜನವರಿ, ಫೆಬ್ರವರಿ, ಮಾರ್ಚ್, ಒಟ್ಟು 5 ತಿಂಗಳು ಇಂಟೆನ್ಸ್ ಆಗಿ ನಾವು ಈ ಸ್ಕ್ರಿಪ್ಟ್ ಮೇಲೆ ಕರೆಕ್ಟ್. 5 ತಿಂಗಳು ಮೆಮೊರೇಬಲ್ ವರ್ಕ್ ಅದು. ದಿನ ಬೆಳಗ್ಗೆ ನಮ್ಗೆ ಏನಪ್ಪ ಕೆಲಸ ಅಂದರೆ, ನಾನು ನಿಮ್ಮ ಜೊತೆ ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಸೀದಾ ಅವ್ರ ಮನೆಗೆ ಹೋಗೋದು, ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋದು. ಸಾಯಂಕಾಲ ಆದಮೇಲೆ ಮತ್ತೆ ಅವರು ವಾಕಿಂಗ್ ಹೊರಡೋದು, ನಾವು ವಾಪಸ್ ಹೊರಡೋದು. ಬೆಳಗ್ಗೆ ತಿಂಡಿ ಅಲ್ಲೇ, ಮಧ್ಯಾಹ್ನ ಊಟ ಅಲ್ಲೇ, ಸಾಯಂಕಾಲ ಕಾಫಿ ತಿಂಡಿ ಅಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಇದು ನಿರಂತರವಾಗಿ 5 ತಿಂಗಳು ಮಾಡಿದ್ವಿ. ಒಂದು ಕತೆ ನಮ್ಮ ಒಳಗೆ ಇದ್ದರೂ ಕೂಡ ಚಿತ್ರಕಥೆ ಆಗುವಾಗ ನಾವು ಅದನ್ನು ಯಾವುದೋ ಒಂದು ಕಾಲಘಟ್ಟದ ಒಳಗೆ ಅದನ್ನು ನಮ್ಮ ಹಿಡಿತಕ್ಕೆ ತಗೋಬೇಕು. ಆ ಪೀರಿಯಡಲ್ಲಿ ನಿಮಗೆ ಆ 5 ತಿಂಗಳಲ್ಲಿ ನಾವು ಏನೆಲ್ಲ ಚೇಂಜಸ್ಸನ್ನು ಮಾಡ್ತಾ ಬಂದ್ವಿ ಅಂದರೆ ಕಾದಂಬರಿಗೂ ಚಿತ್ರಕಥೆಗೂ. ಆಮೇಲೆ ಅಷ್ಟು ಚೇಂಜಸ್ ಮಾಡಿ
ಫ್ರೀಸ್ ಮಾಡಿದ ನಂತರವೂ ಮತ್ತೆ ಫ್ಲೋರಿಗೆ ಹೋದ ಮೇಲೆ ಮತ್ತೇನೇನೋ ಚೇಂಜಸ್ ಮಾಡಬೇಕಾಯ್ತು. ನಿಮ್ಮನ್ನು ಕರೆಸ್ತಾ ಇದ್ದೆ ಎಷ್ಟೋ ಸಲ 2-3 ಇದಕ್ಕೆ ಕರೆಸಿದ್ದೀನಿ. ಹೌದೌದು ಇದು ನೋಡಿ ಸ್ವಲ್ಪ rework ಮಾಡ್ಕೊಡಿ. ಬಿಕಾಸ್ ನಮ್ಮ ಮೊದಲು ಅದು ಗೊತ್ತಾಗ್ತಿರಲ್ಲ, ನೀವು ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಇದು ಫಿಟ್ ಆಗಲ್ಲ. ಈ ಪಾತ್ರಗಳಲ್ಲಿ ಈ ಸೀನ್ಗಳಲ್ಲಿ ಬಂದಂಥ ವಿಷಯಗಳನ್ನೆಲ್ಲ ಒಂದೇ ಸೀನಲ್ಲಿ ಹೇಳಿ ಮುಟ್ಟಿಸ್ಬಹುದಲ್ಲ ಅಂತ ಅಲ್ವಾ? ಖಂಡಿತ. ಹೌದು, ನಾವು ಶೂಟ್ ಮಾಡಿ ಕಟ್ ಮಾಡೋದಕ್ಕಿಂತ ಹೌದು, ಆನ್ ಪೇಪರ್ ಎಷ್ಟು ಸಾಧ್ಯ ಅಷ್ಟು ನಾವು ರೆಡಿ ಮಾಡಿದ್ರೆ ಹೌದು, ನಾವು ನಿರ್ಮಾಪಕನನ್ನು ಉಳಿಸ್ಕೋತೀವಿ. ಹೌದು, ಆ ಕೆಲಸನ ಪಾರ್ವತಮ್ಮನವ್ರು ಬಹಳ ಚೆನ್ನಾಗಿ ಯಾವಾಗಲೂ ಹೇಳೋರು. ಹೌದು. ನಾನು ವರ್ಗೀಸ್ ಅಂತ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ರು, ಅವ್ರು ಯಾವಾಗಲೂ ಹೇಳೋರು, ತಿನ್ನೋದಿದ್ರೆ ಒಳ್ಳೆ ಊಟ ತಿನ್ನಪ್ಪ, ನೆಗೆಟಿವ್ ಯಾಕೆ ತಿಂತೀಯ ಅಂತ. ಆದರೆ ಇವತ್ತು ಆ ಎಲ್ಲ ಡಿಸಿಪ್ಲಿನ್ ಹೊಟ್ಟೋಗ್ಬಿಟ್ಟಿದೆ. ಹೌದೌದು, ಗೊತ್ತಾಗಲ್ಲ ಅವ್ರಿಗೆ ಏನು ಟೇಕನ್ ಫಾರ್ ಗ್ರಾಂಟೆಡ್ ಸಿನಿಮಾ ಅಲ್ವಾ? ನಾನು ಯಾಕೆ ಇದನ್ನು ಒತ್ತಿ ಹೇಳ್ತೇನೆ ಅಂದರೆ ಇಟ್ ಈಸ್ ಎ ಟೀಮ್ ವರ್ಕ್. ಹೌದು, ನಮ್ಮ ಮೊದಲ ಟೀಮ್ ಏನಿದೆ, ಹೌದು, ನಾವು ಅಷ್ಟು ಜನ ಕೂತು ಕೆಲಸ ಮಾಡಿದ್ದೇನಿದೆ, ಹೌದು, ಅದರಲ್ಲಿ ನಾವು ಕಂಡುಕೊಂಡದ್ದೇನಿದೆ, ಅದ್ಭುತವಾದಂತಹ ಒಂದು ಕಥೆಯ ಹಂದರವನ್ನು ಇನ್ನಷ್ಟು ವಿಜುವಲೈಸ್ ಮಾಡಲಿಕ್ಕೆ ಬೇಕಾದ ಇಂಟೆನ್ಸ್ ಮಾಡೋದಕ್ಕೆ ಏನು ಬೇಕು, ಒಂದು ಗ್ರೌಂಡ್ ವರ್ಕ್ ಅದು ಗ್ರೌಂಡ್ ವರ್ಕ್. ಹೌದು, ಅದರಲ್ಲೇ ಬಹಳ ಭದ್ರವಾದಂಥ ಬುನಾದಿ ಇದೆ. ಹೌದು, ಶಿವರಾಮ ಕಾರಂತರ ಕಾದಂಬರಿಲಿ ಇದ್ದಂತಹ ಆ ಫೌಂಡೇಶನ್ ಏನಿದೆ, ಅದನ್ನು ನಾವು ಇನ್ನೊಂದು ಕಟ್ಟಡ ಕಟ್ಟಕ್ಕೆ ಪ್ರಯತ್ನ ಪಟ್ವಿ ಅಷ್ಟೇ. ಹೌದೌದು. ಸೊ ಅದರಲ್ಲಿ ನನಗೆ ಗೊತ್ತಿದ್ದ ಹಾಗೆ ಅಂದರೆ ಈ 5 ತಿಂಗಳ ಸಿಟ್ಟಿಂಗಲ್ಲಿ ನಾವು ಮಾಡಿದಂತಹ ಹಲವು ಕೆಲಸಗಳು ಯಾವುದಪ್ಪ ಅಂತಂದರೆ, ಕಾದಂಬರಿಯಲ್ಲಿ ಇದ್ದ ಕೆಲವು ಪಾತ್ರಗಳನ್ನು ತೆಗೆದಾಕ್ಬಿಟ್ವಿ. ಕಾದಂಬರಿಯಲ್ಲಿ ಇದ್ದ ಪಾತ್ರಗಳನ್ನು ತೆಗೆದ್ವಿ, ಕೆಲವು ಪಾತ್ರಗಳನ್ನು ದೊಡ್ಡದು ಮಾಡಿದ್ವಿ, ಕೆಲವು ಸುಮ್ಮನೆ ಬಂದು ಹೋಗ್ತಿತ್ತು, ಒಂದು ಬಿಗಿನಿಂಗ್ ಆ್ಯಂಡ್ ಎಂಡಲ್ಲಿ ಇತ್ತದು, ಅದನ್ನು ಮತ್ತೆ ತರೋ ಹಾಗೆ ಮಾಡಿದ್ವಿ. ಕಾದಂಬರಿಯಲ್ಲೇ ಆ ರೀತಿಯ ಎಲ್ಲ ಸೂಚನೆಗಳಿದ್ದವು.